ಸರ್ಕಾರ ಇದೆಯಾ ಅಕಸ್ಮಾತ್ ಇದ್ರೂ ಸಹ ಅದು ಜೀವಂತವಾಗಿದೆಯಾ? ನಾವೆಲ್ಲ ಸಾಮಾನ್ಯ ಜನರು ಬೆಳಗ್ಗೆ ಎದ್ರೆ ನಾವು ರೋಡಲ್ಲಿ ಬಂದು ದುಡಿಬೇಕು ಮಾಡಬೇಕು, ಮಾತಾಡಿದ್ರೆ ಒಂದು ಇಶ್ಯೂ ಆಗುತ್ತೆ. ನಮ್ಮ ಬಗ್ಗೆ ಆಲೋಚನೆ ಮಾಡೋರು ಯಾರು ಸರ್? ನಮ್ಮ ಆಟೋದವ್ರಿಗೆ ಏನು ಫ್ರೀ ಕೊಟ್ಟರು ಸರ್? ಹುಟ್ಟಿದ ಮಗುಲಿಂದ ಹಿಡಿದು ಸಾಯುವಂಥ ವಯಸ್ಸಿನವ್ರಿಗೆ, ಹಿರಿಯ ನಾಗರಿಕರಿಗೆ ಆರೋಗ್ಯ ವಿಮೆಯನ್ನು ಫ್ರೀ ಕೊಡಬೇಕೇ ಹೊರತು. ನನ್ನ ಹೆಸರು ತಿಮ್ಮಣ್ಣ ಉಪ್ಪಾರ್ ಅಂತ. ಎಷ್ಟು ವರ್ಷ ಸರ್ ನಿಮಗೆ? ಸರ್ ಈಗ ನಮಗೊಂದು 55 ವರ್ಷ ರೀ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತೀವಿ? ನಾವು ಕನಿಷ್ಠ ಒಂದು 30 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ ರೀ. ಚೆನ್ನಾಗಿದೆಯಾ ಕುಟುಂಬ? ಚೆನ್ನಾಗಿದೆ ಸರ್. ಆರಾಮಾಗಿ ಯಾವ ರೀತಿ ಹೇಳೋಣ ಸರ್ ನಿಮಗೆ? ಎಷ್ಟು ದುಡಿತೀರಾ ಸರ್ ದಿನಕ್ಕೆ? ಪ್ರತಿದಿನ 5ರಿಂದ ಒಂದು 700 ರೂಪಾಯಿ ಆಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ರೀ. ಓಕೆ. ಹ್ಞೂ ರೀ. ಈ ಗ್ಯಾರಂಟಿ ಯೋಜನೆಗೆ ಮುಂಚೆ ಎಷ್ಟು ದುಡಿತಿದ್ರಿ? ಗ್ಯಾರಂಟಿ ಯೋಜನೆಗಿಂತ ಮುಂಚೆ ನಾವು ಒಂದು 8ರಿಂದ ಒಂದು 1000 ರೂಪಾಯಿವರೆಗೂ ದುಡಿತಾ ಇದ್ವಿ. ಈಗ ಅರ್ಧಕ್ಕರ್ಧ ನಿಂತೋಗಿದೆ. ಅರ್ಧಕ್ಕರ್ಧ ಅಲ್ಲ ಸರ್, ಅದು ಯಾವತ್ತೋ ಒಂದಿನ ಹಾಲಿಡೇ ರಜೆಗಳಿದ್ದಾಗ ಹೆಚ್ಚಿನ ಜನ ಓಡಾಡ್ತಾ ಇರುವಾಗ ಅಂಥ ಸಮಯದಲ್ಲಿ ಆಗುತ್ತೆ ಹೊರತು ವಾರದ 7 ದಿನಗಳಂತೂ ನಮಗೆ 700 ರೂಪಾಯಿ ದುಡಿಯೋದು ತುಂಬ ಕಷ್ಟ. ಈಗ ಕಾರ್ಮಿಕ ಇಲಾಖೆ ಕಾರ್ಡ್ ಕೊಡೋದ್ರ ಮೂಲಕ, ಯಾಕಂದರೆ ಸಾಕಷ್ಟು ನಕಲಿ ಕಾರ್ಡ್ಗಳಾಗ್ಬಿಟ್ಟಿತ್ತು ರಾಜ್ಯದಲ್ಲಿ, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ನಿಜಕ್ಕೂ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪೋ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ನೀವುಗಳು ಕೂಡ ಇದ್ದೀರಾ. ಎಷ್ಟು ಸರಿ ಅಥವಾ ಇದು ಎಷ್ಟು ಬೇಗ ಆಗಬೇಕು, ಇಲ್ಲ ಎಲ್ಲ ಬರೀ ಹೇಳ್ತಾರಷ್ಟೇ ಯಾರು ಮಾಡಲ್ಲ ಅನ್ಸುತ್ತಾ, ಏನನ್ಸುತ್ತೆ ಸರ್? ನಮ್ಮ ಪ್ರಕಾರ ನೋಡಿದ್ರೆ 24 ತಾಸಿನೊಳಗೆ ಆಗಿಬಿಡ್ಬೇಕಂತೀವಿ ನಾವು. ಯಾಕಂದ್ರೆ ನಾವು ಅನುಭವಿಸಿರೋ ಕಷ್ಟ, ನಾವು ನಡೆದು ಬಂದ ಹಾದಿ, ಅದನ್ನೆಲ್ಲ ಆಲೋಚನೆ ಮಾಡಿದರೆ ನಮಗೆ ಒಂದು ಸಂಶಯ ಆಗಿದೆ ಸರ್. ಸರ್ಕಾರ ಇದೆಯಾ ಅಂತ ನಿಮ್ಮ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೇವೆ ನಾವು. ಸರ್ಕಾರ ಇದೆಯಾ ಅಕಸ್ಮಾತ್ ಇದ್ರೂ ಸಹ ಅದು ಜೀವಂತವಾಗಿದೆಯಾ? ಏನು ಕೋಮಾ ಸ್ಥಿತಿಗೆ ಹೋಗಿದೆಯಾ? ಅಥವಾ ಅದ್ರ ತಲೆ ಸ್ವಲ್ಪನಾದ್ರು ಜ್ಞಾನ ಇದೆಯಾ? ನಮ್ಮ ರೋಷ, ನಮ್ಮ ಸಂಕಟ ನಾವು ಯಾರಿಗೆ ಸರ್ ಹೇಳೋನು? ಮಾತಾಡಿದರೆ ಒಂದು ಇಶ್ಯೂ ಆಗುತ್ತೆ. ಏನಾರು ಹೇಳಿದರೆ ಅವ್ರನ್ನ ಟಾರ್ಗೆಟ್ ಮಾಡಿಬಿಡ್ತಾರೆ. ಇಶ್ಯೂ ಆದಾಗಲೇ ಪರಿಹಾರ ಅಲ್ವಾ? ಇಶ್ಯೂ ಆದಾಗ ಪರಿಹಾರ ಅಂತಂತಂದರೆ ಅದನ್ನ ಆ ಇಶ್ಯೂನ ತಡ್ಕೊಳ್ಳುವಂಥ ಶಕ್ತಿ ಬೇಕಲ್ಲ ಸರ್? ನಾವೆಲ್ಲ ಸಾಮಾನ್ಯ ಜನರು ಬೆಳಗ್ಗೆ ಎದ್ರೆ ನಾವು ರೋಡಲ್ಲಿ ಬಂದು ದುಡಿಬೇಕು ಮಾಡಬೇಕು ಅಂಥದ್ರಲ್ಲಿ ನಾವು ಏನು ಮಾತಾಡಿರೋ ತಪ್ಪು. ಸುಮ್ಮನೆ ಇದ್ದರೆ ನಮ್ಮ ಈಗ ಹಸುವಾಗಿದೆ ಸರ್, ಊಟ ಕೇಳಿದ್ರೆ ತಾನೇ ಕೊಡೋದು. ಕೊಡೋರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾರೆ. ನಮ್ಮ ಬಗ್ಗೆ ಆಲೋಚನೆ ಮಾಡೋರು ಯಾರು ಸರ್? ಅದರಲ್ಲಿ ಸರ್ಕಾರ ಬಂದಾಗಲಿ ಅಂತೂ ಇನ್ನೂ ತೊಂದರೆ ಆಗಿದೆ ಸರ್. ಏನು ಹೇಳ್ಬೇಕಂತಂದರೆ ಇವ್ರೇನು ಸ್ತ್ರೀ ಶಕ್ತಿ ಗ್ಯಾರಂಟಿ ಯೋಜನೆ ಎಲ್ಲ ಮಾಡಿದ್ರಲ್ಲ ಸರ್, ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಸಂಕಟ ಹೇಳ್ತಾ ಇದ್ದೀನಿ. ನಂದಂದರೆ ನಮ್ಮ ಆಟೋ ಚಾಲಕರ ಸಂಘದ್ದು ಸರ್. ದುಡಿದ್ರೇ ಈ ಸಮಯದಲ್ಲಿ ಹಣ ಕೊಡೋರಿಲ್ಲ ನಮಗೆ. ನಾವು ಕೆಲಸ ಮಾಡಿದ್ರೇ ನಮ್ಮ ಸಂಬಳ ನಮಗೆ ಕೊಡುವಂಥ ಜನ ಇಲ್ಲ. ನಮಗೆ ದುಡಿದ್ರೇ ನಮ್ಗೆ ಸಂಬಳ ಕೊಡೋರಿಲ್ಲ. ರಿಕ್ಷಾದಲ್ಲಿ ಹತ್ತಿ ಇಳಿದ್ರೇ 20 ರೂಪಾಯಿ ಶೀಟ್ ಹೊಡೆಯೋದನ್ನ ಅದನ್ನೇ ಕೊಡೋದಕ್ಕೂ ನಮಗೆ ಕಷ್ಟ ಕೊಡ್ತಾರೆ. ಅಂಥದ್ರಲ್ಲಿ ಇವ್ರು ಫ್ರೀ ಅಂತ ಕೊಡ್ತಾ ಇದ್ದಾರಲ್ಲ ಸರ್. ಯಾರ ತಲೆಯಲ್ಲಿ ಟೋಪಿ ಇಡ್ತಾರೆ, ಯಾರ ಕಿವಿಗೆ ಹೂವು ಇಡ್ತಾರೆ, ಯಾರು ಹೊಟ್ಟೆ ಮೇಲೆ ತಣ್ಣೀರು ಹಾಕ್ತಾರೆ ಅಂತಂದು ನಾವು ಇದ್ರ ಮೇಲೆ ಆಲೋಚನೆ ಮಾಡ್ಬೋದು ಸರ್. ನಮ್ಗೆ ದುಡಿದ್ರೆ ಹಣ ಸಿಗೋಂಥ ಸಮಯದಲ್ಲಿ ಇವ್ರು ಫ್ರೀ ಅನ್ನೋದನ್ನು ಕೊಟ್ಟುಬಿಟ್ಟು ನಮ್ಮನ್ನೆಲ್ಲ ಮೈಗಳನ್ನು ಮಾಡಿಬಿಡ್ತಾ ಇದ್ದಾರೆ ಸರ್. ಇನ್ನೇನು ಮುಂದೆ ಬರುವಂಥ ದಿನಮಾನದಲ್ಲಿ ಯಾರು ಏನು ಕೆಲಸ ಮಾಡೋದು ಕೆಲ್ದಂಗೆ ಆಗುತ್ತೆ. ನಾವು ದುಡಿಬೇಕನ್ನೋರಿಗೆ ಜನ ಬರಲ್ಲ. ಆ ಜನ ಬರಲಾರ್ದಾಗ ನಾವು ದುಡಿದಾರಂಥ ಒಂದು ಸ್ಥಿತಿ ಬಂದು ಮುಂದಿನ ದಿನದಲ್ಲಿ ನಾವು ನಮ್ಮ ಕೈಯಿಂದ ಏನೂ ಆಗಲಾರಂಥ ಅಹೋಗತಿಗೆ ಎಲ್ಲಿ ಹೋಗ್ಬಿಡ್ತೇವೋ ಅಂತ ನಮ್ಗೆ ಭಯ ಆಗಿದೆ. ಮತ್ತು ಇದ್ರ ಮೇಲೆ ನಾವು ಇನ್ನು ಈ ಸರ್ಕಾರಕ್ಕೆ ಏನು ಹೇಳೋಣ ಸರ್? ಇವ್ರು ಫ್ರೀ ಕೊಟ್ಟರು, ನಮ್ಮ ಆಟೋದವ್ರಿಗೆ ಏನು ಫ್ರೀ ಕೊಟ್ಟರು ಸರ್? ಆಮೇಲೆ ನಮ್ಮ ಕ್ಯಾಬ್ನವ್ರಿಗೆ ಏನು ಫ್ರೀ ಕೊಟ್ಟರು? ದುಡಿಯುವಂಥ ಕೈಯಲ್ಲಿ ನಮಗೇನು ಸರ್ ಬಲ ಕೊಟ್ಟರು ಇವರು? ನಮ್ಮ ಕೈಯಲ್ಲಿರುವಂಥ ಶಕ್ತಿಯನ್ನು ಕುಂದಿಸ್ತಾ ಇದ್ದಾರೆ ಅಂತಂದು ಈ ಸಮಯದಲ್ಲಿ ನಾನು ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ನಮ್ಮ ಸಿದ್ದರಾಮಯ್ಯನವರು ಈ ಯೋಜನೆಗಳನ್ನು ಸರ್ ನಮ್ಮ ವೈಯಕ್ತಿಕ ವಿಚಾರ ತೆಗಿಬೇಕು ಸರ್. ಇದು ತೆಗಿಬೇಕು. ಅನುಕೂಲ ಮಾಡೋದು ಇತ್ತಂದರೆ ಸೀನಿಯರ್ ಸಿಟಿಜನಿಗೆ ಮಾಡಲಿ, ಹಿರಿಯ ನಾಗರಿಕರು ಮಾಡಲಿ. ಆಮೇಲೆ ನಮ್ಮ ಆರೋಗ್ಯ ಸಮಸ್ಯೆ ಇರ್ತಾರೆ, ಹುಟ್ಟಿದ ಮಗುಲಿಂದ ಹಿಡಿದು ಸಾಯುವಂಥ ವಯಸ್ಸಿನವ್ರಿಗೆ, ಹಿರಿಯ ನಾಗರಿಕರಿಗೆ ಆರೋಗ್ಯ ವಿಮೆಯನ್ನು ಫ್ರೀ ಕೊಡಬೇಕೇ ಹೊರತು ಈ ಸಲ ತಿರುಗಾಡೋದಾಗಿರ್ಬೋದು, 2000 ಕೊಡೋದಾಗಿರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಇಂಥವೆಲ್ಲ ಮುಗಿಗೆ ತುಪ್ಪ ಹಚ್ಚುವಂಥ ಈ ಎಲ್ಲ ಕಾರ್ಯಕ್ರಮಗಳನ್ನ ತೆಗಿಬೇಕು ಸರ್. ಯಾವುದೇ ಯೋಜನೆ ಮಾಡಿದರೂ ವಿಶೇಷವಾಗಿ ಅರ್ಹರಿಗೆ ತಲುಪ್ತಾ ಇಲ್ಲ ಅಂತಂದೇಳಿ ಈ ಸಮಯದಲ್ಲಿ ನಾನು ಎದೆ ತಟ್ಟಿ ಹೇಳಬಲ್ಲೆ. ತಿಪ್ಪಣ್ಣ ಇಟಗಿ ಸರ್. ಏನು ಮಾಡ್ತೀರಿ ನೀವು? ಆಟೋ ಚಾಲಕರು ಸರ್ ನಾವು. ಎಷ್ಟು ವರ್ಷದಿಂದ ಆಟೋ ಓಡಿಸ್ತೀರಿ? ಸುಮಾರು ಈಗ 25 ವರ್ಷ ಆಯ್ತು ಸರ್ ನಾವು ಆಟೋ ನಡೆಸ್ತಾ ಇದ್ದೀವಿ. ಏನಾದ್ರು ಅಧ್ಯಕ್ಷರಾಗಿದ್ದೀರಾ? ಇಲ್ಲ ಸರ್, ಸದಸ್ಯವಾಗಿ ಉಳ್ಕೊಂಡಿದ್ದೇವೆ ಸರ್. ಈಗ ಏನೆಲ್ಲ ಸೌಲಭ್ಯಗಳು ಬೇಕು ನಿಮಗೆ ಕಾರ್ಮಿಕ ಇಲಾಖೆಯಿಂದ? ಸಾಕಷ್ಟು ಸ್ಕೀಮ್ಗಳಿದೆ. ಈಗ ಎಕ್ಸಾಂಪಲ್, ಮೃತಪಟ್ಟರು ಅನ್ನೋ ಪದ ಬಳಸಬಾರ್ದು, ಆದರೂ ಅದರಿಂದ 5 ಲಕ್ಷ ಬರುತ್ತೆ. ಅಥವಾ ಇಂಜುರಿ ಯಾರೇ 3 ಲಕ್ಷ ಬರುತ್ತೆ. ಸಣ್ಣ ಪುಟ್ಟ ಗಾಯ 50,000 ಬರುತ್ತೆ. ಇದೆಲ್ಲ ನಿಜಕ್ಕೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಳೆ ಬಿಸಿಲು ಅಂತ ಕಷ್ಟಪಡೋ ಆಟೋ ಡ್ರೈವರ್ಗಳಿಗೆ ಸಿಗ್ತಿದೆಯಾ ಸರ್? ಸಿಗ್ತಾ ಇಲ್ಲ, ಇನ್ನಾದರೂ ಸಿಗ್ತಾ ಇಲ್ಲ. ಕೆಲವೊಬ್ಬರಿಗೇನು 100ರಲ್ಲಿ 10% ಸಿಗ್ಬೋದು, ಆದರೆ ಎಲ್ಲರಿಗಂತೂ ಸಿಗ್ತಾ ಇಲ್ಲ ಸರ್. ಎಲ್ಲರಿಗೂ ಸಿಗ್ತಾ ಇಲ್ಲ. ಇದನ್ನು ಎಲ್ಲರಿಗೂ ಸಿಗಬೇಕಾಗಿ ಎಲ್ಲರಿಗೂ ಸಿಗಬೇಕಾಗಿ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಸಂತೋಷ್ ಲಾಡ್ ಅವರಿಗೆ ಈ ಪ್ರಯತ್ನವನ್ನು ತಾವು ಮಾಡಬೇಕಂತಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.